KA708 ಅದ್ರ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿರೋವಂಥದ್ದು. ಸೊ ಆ ಎಕ್ಸಾಮ್ ನ ಯಾರು ನಿಜವಾಗ್ಲೂ ಕೂಡ ಕ್ಲಿಯರ್ ಮಾಡ್ಬೇಕು ಅಂತ ಇದ್ದೀರಾ, ನೀವು ಓದಿರೋದು ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲೇ ನೀವು ಆ ಜಾಬಿಗೆ ಸೆಲೆಕ್ಟ್ ಆಗ್ತೀರಾ ಅಥವಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ನೀವು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡ್ಲೇಬೇಕಲ್ವಾ? ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಹಾಲಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋಕ್ಕಿಂತ ಮುಂಚೆ ಈಗಲೇ ಅಂತ ಅಂದ್ರೆ ಇವಾಗ ಆಲ್ರೆಡಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಸೊ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ. ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕು ಅಂದಾಗ ನಮ್ಗೆ ಟೆಸ್ಟ್ ಸೀರೀಸ್ ಎಂತಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಎಕ್ಸಾಮ್ ಹಾಲಿಗೆ ಹೋಗಿ ಎಕ್ಸಾಮ್ ಕ್ಲಿಯರ್ ಆಗದಲ್ಲಿರುವಂತ ಪರಿಸ್ಥಿತಿ ಬಂದ್ ತಲುಪಕ್ಕಿಂತ ಮುಂಚೆನೆ ನಾವು ಈ ಸ್ಟೆಪ್ ನ ತಗೊಂಡಾಗ ಏನಾಗುತ್ತೆ, ನಮ್ಮ ವೀಕ್ ಏರಿಯಾಸ್ ನ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಪ್ರಿಪೇರ್ ಆಗಿ ನೆಕ್ಸ್ಟ್ ಟೆಸ್ಟ್ ಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ನಾನು ಎಲ್ರಿಗೂ ಕೂಡ ಒಂದು ಸೀರಿಯಸ್ ಕ್ವಶನ್ ಕೇಳ್ಬೇಕಂತಿದ್ದೀನಿ. ಇವಾಗ ಏನ್ ನೋಟಿಫಿಕೇಶನ್ ಆಗಿದೆ KA708 ಅದ್ರ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿರೋವಂಥದ್ದು. ಸೊ ಆ ಎಕ್ಸಾಮ್ ನ ಯಾರು ನಿಜವಾಗ್ಲೂ ಕೂಡ ಕ್ಲಿಯರ್ ಮಾಡ್ಬೇಕು ಅಂತ ಇದ್ದೀರಾ ಅಂತ. ಯಾಕಂತ ಅಂದ್ರೆ ಕ್ಲಿಯರ್ ಮಾಡ್ಬೇಕು ಅನ್ನೋದೇನು, ಇಟ್ ಈಸ್ ವೆರಿ ಈಸಿ ಥಿಂಗ್, ಹೌದಾ? ಇವಾಗ ಏನು ಆ ಎಕ್ಸಾಮ್ಗೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ನಾನು ಆ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಪ್ಪ ಅಂತ ಅನ್ಕೊಳ್ಳೋದೇನು ತುಂಬಾ ಸುಲಭ. ಅದಕ್ಕೆ ಅಂತ ಓದೋದು ಇಟ್ ಈಸ್ ಕಾಮನ್, ಹೌದಲ್ವಾ? ಎಲ್ರು ಕೂಡ ಓದೇ ಹೋಗ್ತಾರೆ. ಆದ್ರೆ ನೀವು ಓದಿರೋದು ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲೇ ನೀವು ಆ ಜಾಬಿಗೆ ಸೆಲೆಕ್ಟ್ ಆಗ್ತೀರಾ ಅಥವಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಇವಾಗ ಪ್ರತಿಯೊಂದು ವರ್ಷದಲ್ಲೂ ನೋಟಿಫಿಕೇಶನ್ ಆಗ್ತಿರತ್ತೆ, ಲಕ್ಷಾಂತರ ಅಪ್ಲಿಕೇಶನ್ಗಳು ಬೀಳ್ತಾ ಇರತ್ತೆ. ಆದ್ರೆ ಕೆಲವೊಬ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಯಾಕೆ ಅಂತ ಅಂದ್ರೆ ಯಾರ್ಯಾರು ಎಕ್ಸಾಮ್ ನ ಕ್ಲಿಯರ್ ಮಾಡಿದಾರಲ್ವಾ, ಸೊ ಓದೋದ್ರ ಜೊತೆಗೆ ತಮ್ಮನ್ನ ತಾವು ಟೆಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಟೆಸ್ಟ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅವರು ತಮ್ಮ ಮಿಸ್ಟೇಕ್ಸ್ ನ ಐಡೆಂಟಿಫೈ ಮಾಡ್ತಾರೆ, ಫೌಂಡ್ ಮಾಡ್ತಾರೆ, ಹೌದಲ್ವಾ? ಸೊ ಅಂಡ್ ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಏನ್ ಮಿಸ್ಟೇಕ್ ಆಗಿದೆ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೊಳ್ತಾ ಮುಂದಿನ ಟೆಸ್ಟ್ ಗೆ ಅವ್ರು ಅದನ್ನ ಅಪ್ಲೈ ಮಾಡ್ತಿದ್ದಾರೆ, ಹೌದಲ್ವಾ? ಸೊ ಈಗಿನ ಪ್ರತಿಯೊಬ್ರು ಕೂಡ 99.99% ಎಕ್ಸಾಮ್ಸ್ ಯಾರ್ಯಾರು ಕ್ಲಿಯರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಹೀಗೆ ಮಾಡಿರ್ತಾರೆ. ಸೊ ಹಾಗಾದ್ರೆ ನೀವೇನ್ ಮಾಡ್ತಿದ್ದೀರಾ? ನೀವು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡ್ಲೇಬೇಕಲ್ವಾ? ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಹಾಲಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋಕ್ಕಿಂತ ಮುಂಚೆ ಈಗಲೇ ಅಂತ ಅಂದ್ರೆ ಇವಾಗ ಆಲ್ರೆಡಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಸೊ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಎಕ್ಸಾಮ್ ಅಲ್ಲಿ ಏನೇನಿದೆ, ಪೇಪರ್ 1 ಇದೆ ಮತ್ತೆ ಪೇಪರ್ 2 ಇದೆ, ಹೌದಲ್ವಾ? ಇದೆಲ್ಲರಿಗೂ ಕೂಡ ಗೊತ್ತಿದೆ. ಎಕ್ಸಾಮ್ ಸಿಲೆಬಸ್ ನ ನಾವು ನೋಡಿರ್ತೇವೆ. ಪೇಪರ್ 1 ಅಲ್ಲಿ GK ನೋಡ್ತೀವಿ, ಪೇಪರ್ 2 ಅಲ್ಲಿ ನಾವು ಕಮ್ಯುನಿಕೇಶನ್ ಪೇಪರ್ ನ ನೋಡ್ತಾ ಹೋಗ್ತೀವಿ. ಏನೇನಿದೆ GK ಅಂತ ಅಂದ್ರೆ ಪ್ರತಿಯೊಂದು ಇದೆ, ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಎಲ್ಲಾನು ಇದೆ. ಇದನ್ನ GK ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇದ್ರ ಜೊತೆಗೆ ಸ್ಪೆಸಿಫಿಕ್ ಟಾಪಿಕ್ ಇದೆ, ನಿರ್ದಿಷ್ಟ ವಿಷಯಗಳಂತ, ಹೌದಲ್ವಾ? ಅಂಡ್ ಅದ್ರ ಜೊತೆಗೆ ಏನು ಕರೆಂಟ್ ಅಫೇರ್ಸ್ ಇರುವಂತದ್ದು, ಇಷ್ಟು ಇದೆ, 3 ಇದೆ. ಅಂಡ್ ಪೇಪರ್ 2 ಅಂತ ತಗೊಂಡಾಗ ಯಾವ್ದಿದೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ ಮತ್ತೆ ಕಂಪ್ಯೂಟರ್ ಇದೆ. ಕನ್ನಡದಲ್ಲಿ ನಾವು ಲಿಟ್ರೇಚರ್ ಮತ್ತೆ ಗ್ರಾಮರ್ ಪಾರ್ಟ್ ಎರಡು ಕೂಡ ನೋಡ್ತೀವಿ. ಇಂಗ್ಲಿಷ್ ಅಲ್ಲಿ ಬರೀ ಗ್ರಾಮರ್ ಪಾರ್ಟ್ ಅಷ್ಟೇ, ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ಸಬ್ಜೆಕ್ಟ್ ನ ಕೇಳಿರ್ತಾರೆ, ಹೌದಲ್ವಾ? ಸೊ ಹಾಗಾದ್ರೆ ಇವೆರಡು ಪೇಪರ್ ಇನ್ಕ್ಲೂಡ್ ಮಾಡ್ಕೊಂಡು ನಾವು ಅಟ್ಲೀಸ್ಟ್ ಏನ್ ಮಾಡ್ಬೇಕಾಗತ್ತೆ, 150+ ಸ್ಕೋರ್ ಮಾಡ್ಲೇಬೇಕಾಗತ್ತೆ. ಇವಾಗ ನಾವು ಓದ್ತಿರೋದು ಎಕ್ಸಾಮ್ ಅಲ್ಲಿ ನಮ್ಗೆ 150+ ಸ್ಕೋರ್ ಆಗುತ್ತಾ ಇಲ್ವಾ ಅಂತ ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು? ಆಕ್ಚುಲಿ ಅದೇ ಟಾಸ್ಕ್ ಇರೋದು. ಯಾಕೆ ಅಂತ ಅಂದ್ರೆ ನೀವು ಯಾವುದೇ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ನೀವು ಆ ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ಅಂಡ್ ಅದ್ರ ಜೊತೆಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ತರ ಇದೆ, ನಾಟ್ ಜಸ್ಟ್ ಓನ್ಲಿ ಕ್ವಶನ್ಸ್ ನ ನೀವು ಬರೀ ಬಿಡ್ಸೋದಲ್ಲ, ಆ ಕ್ವಶನ್ಸ್ ನ ಏನ್ ಕೇಳಿದಾರೆ ಅನ್ನೋ ಒಂದು ಮಾಹಿತಿ ಇರ್ಬೇಕಲ್ವಾ? ಸೊ ಅದನ್ನ ಅನಲೈಸ್ ಮಾಡ್ಬೇಕಾಗತ್ತೆ. ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಆ ಕೆಲ್ಸನ ನಾವು ಮಾಡ್ತಿದೀವಿ ಅಂತ ಅಂದ್ರೆ ಇವಾಗ ನೀವೇನ್ ಬರೀತಿದ್ದೀರಾ ಈ KA708 ಎಕ್ಸಾಮ್ ಇದೆಯಲ್ವಾ, ಸೊ ಇದ್ರಲ್ಲಿ ನೀವು 150+ ಸ್ಕೋರ್ ಮಾಡ್ಲಿಕ್ಕೆ ಅಂತ ಅಂದ್ರೆ ನೀವೇನು ಎಕ್ಸಾಮ್ಸ್ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಿರಲ್ಲ, ಸೊ ಅದು ನಿಮ್ ಮಾರ್ಕ್ಸ್ ನ ಬೂಸ್ಟ್ ಮಾಡ್ಲಿಕ್ಕೆ ನಾವೊಂದು ಟೆಸ್ಟ್ ಸೀರೀಸ್ ನ ಲಾಂಚ್ ಮಾಡ್ತಿದೀವಿ, ಅದೇ KA708 ಟೆಸ್ಟ್ ಸೀರೀಸ್. ಹಾಗಾದ್ರೆ ಇದ್ರಲ್ಲಿ ಏನೇನ್ ಫೀಚರ್ಸ್ ಇದೆ, ನಾವ್ ಏನೇನ್ ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಬ್ರೀಫ್ ಆಗಿ ಜಸ್ಟ್ ಹೇಳೋದಾದ್ರೆ ಇದು ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲಿ ಇದೆ. ಅಂಡ್ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕೂಡ ಇದೆ.
ಪೇಪರ್ 1 ಅಂತ ಅಂದ್ರೆ ಜಿಕೆನೂ ಇದೆ, ಪೇಪರ್ 2 ಕಮ್ಯುನಿಕೇಶನ್ ಕೂಡ ಇದೆ. ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇದೆ. ನಿಮಗೆ ಜಿಕೆ ಬಂತು ಅಂದಾಗ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಅಂಡ್ ಕಮ್ಯುನಿಕೇಶನ್ ಪೇಪರ್ ಬಂತು ಅಂದಾಗ ಕಂಪ್ಯೂಟರ್ ಏನಿದೆ, ಕಂಪ್ಯೂಟರ್ ನಾಲೆಡ್ಜ್ ಅಂತ ಹೇಳ್ತೀವಿ, ಅದು ನಿಮ್ಗೆ ಕನ್ನಡ ಹಾಗೂ ಇಂಗ್ಲಿಷ್. ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೋ ಕಂಪ್ಲೀಟ್ ಆಗಿ ಹಾಗೆ ಇದೆ. ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಅವೈಲಬಲ್ ಇದೆ. ನೀವು ಇಲ್ಲೇ ಬರ್ಬೇಕಂತ ಏನಿಲ್ಲ, ನೀವು ಮನೇಲಿ ಕುತ್ಕೊಂಡು ಅಟೆಂಡ್ ಮಾಡ್ಬೋದು. ಅಪ್ಲಿಕೇಶನ್ ನಮ್ಮಲ್ಲಿ ಅವೈಲಬಲ್ ಇದೆ. ಇದು ಯಾವಾಗ್ಲಿಂದ ಶುರು ಆಗ್ತಿದೆ ಅಂತ ಅಂದ್ರೆ 16th ಡಿಸೆಂಬರ್ ಇಂದ ಶುರು ಆಗ್ತಿದೆ. ಸೊ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಈ KA ಪ್ರೀವಿಯಸ್ ಇಯರ್ಸ್ ಅಲ್ಲಿ ಏನೇನ್ ಕ್ವಶನ್ಸ್ ಕೇಳಿದಾರೋ ಆ ಪ್ಯಾಟ್ರನ್ ಎಲ್ಲ ಅನಲೈಸ್ ಮಾಡಿ ನಾವೊಂದು ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡಿದೀವಿ. ಸೊ ಹಾಗಾದ್ರೆ ನಮ್ಮಲ್ಲಿ ಎಷ್ಟು ಟೆಸ್ಟ್ ಗಳು ಸಿಗ್ತಿದ್ವಪ್ಪ ಅಂತ ಅಂದ್ರೆ, ಟೋಟಲ್ ಆಗಿ ನಿಮಗೆ 12 ಟೆಸ್ಟ್ ಸಿಗ್ತಿದೆ. ಇದ್ರಲ್ಲಿ ನಿಮಗೆ ಏನಾಗುತ್ತೆ, 10 ಟೆಸ್ಟ್ ಪೇಪರ್ 1 ಅಂಡ್ ಪೇಪರ್ 2. ಓಕೆನಾ? ಸೊ ಈ ತರ ನಿಮ್ಗೆ ಟೋಟಲ್ ಆಗಿ ಇದೆಷ್ಟು ಸೆಟ್ ಆಗುತ್ತೆ, 5 ಸೆಟ್ಸ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ 2 ಡೆಮೋ ಟೆಸ್ಟ್ ಸಿಗ್ತಿದೆ ಈಚ್ ಪೇಪರ್ ಅಲ್ಲೂ ಕೂಡ. ಅರ್ಥ ಆಗ್ತಿದ್ಯಾ? ಅಂಡ್ ಅದ್ರ ಜೊತೆಗೆ ಒಂದೇನಪ್ಪಾ ಅಂತ ಅಂದ್ರೆ, ನಿಮಗೆ ಕಾಂಪ್ಲಿಮೆಂಟರಿ ಆಗಿ 12 ಮಂತ್ಸ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಸಿಗ್ತಿದೆ. ಸೊ ಟೋಟಲ್ ಆಗಿ ಎಷ್ಟಾಯ್ತು ಟೆಸ್ಟ್, 24 ಟೆಸ್ಟ್ ಆಯ್ತು. ಅಂಡ್ ಇದು ಎಷ್ಟು ದುಡ್ಡಿಗಿರೋದು, ಕೇವಲ 699 ರುಪೀಸ್ಗೆ 24 ಟೆಸ್ಟ್ ಕೇವಲ ನಿಮ್ಗೆ 699 ರೂಗಳಿಗೆ ಸಿಗ್ತಿದೆ. ಸೊ ಅದ್ರಲ್ಲಿ ಪೇಪರ್ ಪ್ಯಾಟರ್ನ್ ಬಂತು ಅಂದಾಗ 10 ಟೆಸ್ಟ್ ಪೇಪರ್ 1 ಮತ್ತೆ ಪೇಪರ್ 2 ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು, 2 ಡೆಮೋ ಟೆಸ್ಟ್. ಇದ್ರಲ್ಲಿ ನಿಮ್ಗೆ ಒಂದು ಪೇಪರ್ 1 ಇನ್ನೊಂದು ಪೇಪರ್ 2 ಇರ್ತಾ ಹೋಗುತ್ತೆ. ಅಂಡ್ ಇದ್ರ ಜೊತೆಗೆ ನಿಮ್ಗೆ 12 ಮಂತ್ಸ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಸಿಗ್ತಿದೆ. ಸೊ ಇದ್ರಲ್ಲಿ ನಿಮಗೆ ಪೇಪರ್ 1 ಅಂತ ತಗೊಂಡಾಗ ಅದ್ರಲ್ಲಿ ನಿಮ್ಗೆ ಸ್ಪೆಸಿಫಿಕ್ ಟಾಪಿಕ್, ಕರೆಂಟ್ ಅಫೇರ್ಸ್, ಜಿಕೆ ಎಲ್ಲಾನು ಕೂಡ ಇನ್ಕ್ಲೂಡ್ ಇರುತ್ತೆ. ಅಂಡ್ ಕಮ್ಯುನಿಕೇಶನ್ ಅಂತ ತಗೊಂಡಾಗ ನಿಮಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸೇಮ್ KA ಪ್ಯಾಟ್ರನ್ ಏನಿದೆಯೋ ಎಕ್ಸಾಕ್ಟ್ ಹಾಗೆ ಇದೆ. ಅಂಡ್ ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅನಲೈಸ್ ಮಾಡಿ ನಮ್ಮ ಎಕ್ಸ್ಪರ್ಟ್ಸ್ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾವು ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕು ಅಂದಾಗ ನಮ್ಗೆ ಟೆಸ್ಟ್ ಸೀರೀಸ್ ಎಂತಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ, ಟೆಸ್ಟ್ ಅಟೆಂಡ್ ಮಾಡ್ದಲೆ ನೀವೇನಾದ್ರು ಡೈರೆಕ್ಟ್ ಎಕ್ಸಾಮ್ ಹಾಲಿಗೆ ಹೋದಾಗ ಟೈಮ್ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ಆದ್ರೆ ನೀವು ಎಲ್ಲಾ ಕ್ವಶನ್ಸ್ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾಗುತ್ತೆ ಅಟ್ ಲಾಸ್ಟ್ ಅಂತ ಅಂದ್ರೆ, ನನ್ಗೆ ಗೊತ್ತಿರೋದು ಕೂಡ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಆಗತ್ತೆ. ಟೈಮೇ ಸಾಕಾಗಿಲ್ಲ. ತುಂಬಾ ಜನ ಕೇಳಿರ್ತೀರ, ಹೌದಲ್ವಾ? ಯಾಕೆ ಹಾಗಾಗುತ್ತೆ ಅಂತ ಅಂದ್ರೆ, ಲಾಸ್ಟ್ ಮೂಮೆಂಟ್ ವರ್ಗು ಏನ್ ಮಾಡೋದು, ಓದ್ಕೊಂಡೇ ಕೂತಿರ್ತಾರೆ. ದಟ್ ಈಸ್ ವೆರಿ ವೆರಿ ರಾಂಗ್. ಯಾಕಂದ್ರೆ ನಿಮಗೆ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರ್ಬೋದು, ಆ ಕ್ವಶನ್ಸ್ ಹೇಗ್ ಬರುತ್ತೆ ಅನ್ನೋ ಒಂದು ಅವೇರ್ನೆಸ್ ಇಲ್ಲ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಅಂತ ಅಂದ್ರೆ, ನೀವು ಹೆಂಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗುತ್ತೆ, ಹೌದಲ್ವಾ? ಸೊ ಕ್ವಶನ್ ಪೇಪರ್ ಬಗ್ಗೆ ಗೊತ್ತಿರ್ಬೇಕಲ್ವಾ ನಿಮಗೆ. ಸೊ ಯಾವಾಗ ನೀವು ಒಂದು ಟೈಮ್ ಲಿಮಿಟ್ ಅಂತ ಇಟ್ಕೊಂಡು ಕ್ವಶನ್ ಪೇಪರ್ ನ ಅಟೆಂಡ್ ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ, ಸೊ ನಿಮ್ಮ ಪ್ರಿಪರೇಷನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಎಕ್ಸಾಮ್ ಹಾಲಿಗೆ ಹೋದಾಗ ತುಂಬಾ ಚೆನ್ನಾಗಿ ನೀವೇನ್ ಮಾಡ್ಬೋದು, ಯಾವುದೇ ಆಂಗ್ಸೈಟಿ ಇಲ್ದಲೆ ಆರಾಮಾಗಿ ನೀವು ಕ್ವಶನ್ ಪೇಪರ್ ನ ಟ್ಯಾಕಲ್ ಮಾಡ್ಬೋದು. ನೆಕ್ಸ್ಟ್, ಐಡೆಂಟಿಫೈ ನಾಲೆಡ್ಜ್ ಗ್ಯಾಪ್ಸ್. ಇವಾಗ ಯಾಕೆ ಇನ್ನೊಂದು ಟೆಸ್ಟ್ ಸೀರೀಸ್ ನ ತಗೊಳ್ಬೇಕು ಅನ್ನೋದಕ್ಕೆ ಇನ್ನೊಂದು ರೀಸನ್ ಏನಪ್ಪಾ ಅಂತ ಅಂದ್ರೆ, ಒಂದು, ಇವಾಗ ನೀವು ಓದಿರೋದೆಲ್ಲ ಸರಿ ಅಂತ ಅಲ್ಲ ಅಲ್ವಾ, ಟೆಸ್ಟ್ ಅಟೆಂಡ್ ಮಾಡ್ದಾಗ್ಲೇನೆ ನೀವು ಓದಿರೋದು ಕರೆಕ್ಟ್ ಆಗಿ ಇದ್ಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದು. ಇದೆ ಅಂತ ಅಂದ್ರೆ ಇಟ್ಸ್ ಫೈನ್, ಟೆಸ್ಟ್ ಅಟೆಂಡ್ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ, ಇಲ್ಲ ನಾನು ಹೋಗ್ತಿರೋ ದಾರಿ ಸರಿ ಇದೆ ಅಂತ. ಇನ್ ಕೇಸ್ ಇಲ್ಲ ಅಂತ ಅಂದಾಗ ನಾವೇನ್ ಮಾಡ್ಬೋದಪ್ಪ ಅಂತ ಅಂದ್ರೆ, ನಮ್ಮ ವೀಕ್ ಏರಿಯಾಸ್ ಏನಿದೆ ಅದು ಈಸಿಯಾಗಿ ಏನಾಗುತ್ತೆ, ಫೈಂಡ್ ಔಟ್ ಆಗುತ್ತೆ, ಹೌದಲ್ವಾ? ಇಟ್ ಈಸ್ ವೆರಿ ವೆರಿ ಗುಡ್ ಥಿಂಗ್ ಅಲ್ಲ. ಯಾಕಂತಂದ್ರೆ ಎಕ್ಸಾಮ್ ಹಾಲಿಗೆ ಹೋಗಿ ಎಕ್ಸಾಮ್ ಕ್ಲಿಯರ್ ಆಗ್ದಲಿರೋಂತ ಪರಿಸ್ಥಿತಿ ಬಂದ್ ತಲುಪಕ್ಕಿಂತ ಮುಂಚೆನೆ ನಾವ್ ಈ ಸ್ಟೆಪ್ ನ ತಗೊಂಡಾಗ ಏನಾಗುತ್ತೆ, ನಮ್ಮ ವೀಕ್ ಏರಿಯಾಸ್ ನ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಪ್ರಿಪೇರ್ ಆಗಿ ನೆಕ್ಸ್ಟ್ ಟೆಸ್ಟ್ ಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಈ ತರ ಅನಲೈಸ್ ಮಾಡ್ಬೋದು. ಸೊ ಟೆಸ್ಟ್ ಸೀರೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅದ್ರ ಜೊತೆಗೆ ಇನ್ನೊಂದ್ ಏನಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಇವಾಗ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಯಾವ ತರ ಇದೆ ಅಂತ ಅಂದ್ರೆ, 16th ಡಿಸೆಂಬರ್ ಇಂದ ಏನ್ ಶುರು ಆಗ್ತದೆ ಅದ್ ನಿಮ್ಗೆ ಶೆಡ್ಯೂಲ್ ಹೇಳ್ತೀನಿ ಯಾವ ತರ ಇದೆ ಅಂತ. ಇವಾಗ ಮಾರ್ನಿಂಗು ನಿಮ್ಗೆ ಏನಾಗುತ್ತೆ, 10 to 12 ಪೇಪರ್ 1 ಇರುತ್ತೆ, 2 to 4 ಏನಾಗುತ್ತೆ ನಿಮ್ಗೆ ಪೇಪರ್ 2 ಇರ್ತಾ ಹೋಗುತ್ತೆ. ಅಂತಂದ್ರೆ ಪೇಪರ್ 1 ನಿಮ್ಗೆ 10 o'clock ಇಂದ ಶುರು ಆಗ್ತಿದೆ, ಪೇಪರ್ 2 2 o'clock ಇಂದ. ಸೇಮ್ ಎಕ್ಸಾಮ್ ಟೈಮಿಂಗ್ಸ್ ಅಲ್ಲಿ ಯಾವ ತರ ಇರುತ್ತೋ ಅಲ್ಲಿ ಅವ್ರು ಯಾವ ತರ ಶೆಡ್ಯೂಲ್ ಮಾಡಿರ್ತಾರೋ ನಾವ್ ಆತರ ಮಾಡ್ತಿದೀವಿ. ಓಕೆನಾ? ಸೊ ಇಲ್ಲಿ ಟೆಸ್ಟ್ ಅಟೆಂಡ್ ಮಾಡಿದಾಗ ನಿಮ್ಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ಅಂದ್ರೆ, ಈಗ ಇನ್ 2 hours ಅಲ್ಲಿ 100 ಕ್ವಶನ್ಸ್ ನ ಯು ಹ್ಯಾವ್ ಟು ಆನ್ಸರ್ ಇಟ್, ಹೌದಲ್ವಾ?
ಅದ್ರ ಜೊತೆಗೆ ನೀವು ಕ್ವಶನ್ ಪೇಪರ್ ನ ಓದಿದಾಗ ಪ್ರತಿಯೊಂದು ಕ್ವಶನ್ ಕೂಡ ಆ ಮೂಮೆಂಟ್ ನಿಮ್ಗೆ ಏನಾಗುತ್ತೆ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ಇನ್ನೊಂದ್ಸತಿ ಏನಾಗುತ್ತೆ, ಇಲ್ಲಪ್ಪ ಇನ್ನೊಂದ್ಸತಿ ಓದೋಣ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಟೈಮ್ ಲಿಮಿಟ್ ಇರುತ್ತಲ್ವಾ? ಸೊ ಯಾವಾಗ ನೀವು ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡ್ತೀರಾ, ನಿಮ್ಮ ರೀಡಿಂಗ್ ಏನಾಗುತ್ತೆ ಸ್ಪೀಡ್ ಆಗುತ್ತೆ. ಸೊ ದಟ್ ಅವಾಗ ಏನಾಗುತ್ತೆ, ಕೊಟ್ಟಿರೋ 2 ಅವರಲ್ಲೇನೆ ಮಿನಿಮಮ್ ಅಂದ್ರು ಆ ಕ್ವಶನ್ ಪೇಪರ್ ನ 3 ಸತಿ ನೀವು ರಿವೈಸ್ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಆ ಕ್ವಶನ್ ಆನ್ಸರ್ ಗೊತ್ತಿರಲ್ಲ, ಬಟ್ ಸೆಕೆಂಡ್ ಟೈಮ್ ನೀವು ನೋಡಿದಾಗ ಇಲ್ಲ ನಾನು ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿರ್ಲಿಲ್ಲ, ಇಲ್ಲೇ ಇದೆ ಆನ್ಸರ್ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ, ಹೌದಲ್ವಾ? ಹಾಗೆ ಆಗತ್ತೆ. ಅಂಡ್ ಅದಕ್ಕೆ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ಅದು ಟೈಮ್ ಮ್ಯಾನೇಜ್ಮೆಂಟ್ ಮುಖಾಂತರ ಮಾತ್ರ ಸಾಧ್ಯ. ಓಕೆನಾ? ನೆಕ್ಸ್ಟ್, ಡೆವಲಪ್ ಎಕ್ಸಾಮ್ ಸ್ಟ್ರಾಟಜಿ. ಹೇಗೆ ಸ್ಟ್ರಾಟಜಿ ಇಂಪ್ರೂವ್ ಆಗುತ್ತೆ ಅಂದ್ರೆ 100 ಕ್ವಶನ್ಸ್ ಕೂಡ ಅಟೆಂಡ್ ಮಾಡ್ಬೇಕಾದ್ರೆ ಅದ್ರದ್ದೇ ಒಂದು ಪಾಯಿಂಟ್ ಇರುತ್ತೆ, ಪಾಯಿಂಟ್ ಆಫ್ ವ್ಯೂ ಅಂತೂ ಇದ್ದೇ ಇರುತ್ತೆ. ಸೊ ಒಂದೊಂದು ಕ್ವಶನ್ ಕೂಡ ನಾವು ಟ್ಯಾಕಲ್ ಮಾಡ್ಬೇಕು ಅಂತ ಅಂದಾಗ ಒಂದೊಂದು ಸ್ಟ್ರಾಟಜಿನ ನಾವು ಅಪ್ಲೈ ಮಾಡ್ಲೇಬೇಕಾಗತ್ತೆ. ಸೊ ನೀವು ಈ 100 ಕ್ವಶನ್ಸ್ ಏನ್ ಅಟೆಂಡ್ ಮಾಡ್ತೀರಾ ಒಂದೊಂದು ಟೆಸ್ಟ್ ಅಲ್ಲೂ ಕೂಡ ಅದನ್ನ ನೀವು ಅಪ್ಲೈ ಮಾಡ್ತಾ ಹೋಗ್ತೀರಾ. ಪ್ರತಿಯೊಂದು ಟೆಸ್ಟ್ ಅಲ್ಲೂ ಕೂಡ ನಿಮ್ದೇ ಆದ ಸ್ಟ್ರಾಟಜಿನ ನೀವು ಬಳಸ್ಕೊಳ್ತಾ ಹೋಗ್ತೀರಾ. ಹಾಗಾದ್ರೆ ನಮ್ಮ KEA ಈಗ 708 ಟೆಸ್ಟ್ ಸೀರೀಸ್ ನಾವೇನ್ ಅನೌನ್ಸ್ ಮಾಡಿದೀವಿ, ಇದ್ರಲ್ಲಿ ಯಾವ ತರ ಫೀಚರ್ಸ್ ನ ನೀವು ನೋಡ್ಬೋದು ಅಂತ ಆದ್ರೆ, ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಆಗಿದೆ. ನಾನು ಆಲ್ರೆಡಿ ಹೇಳ್ದ ಹಾಗೆ ಪೇಪರ್ 1 ಅಲ್ಲಿ ನಿಮ್ಗೆ ಏನ್ GK, ಸ್ಪೆಸಿಫಿಕ್ ಟಾಪಿಕ್, ಕರೆಂಟ್ ಅಫೇರ್ಸ್ ಏನಿದೆ ಅದಿರ್ಬೋದು, ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಇರ್ಬೋದು, ಕಂಪ್ಲೀಟ್ ಸಿಲೆಬಸ್ KEದೇನ್ ಸಿಲೆಬಸ್ ಕೊಟ್ಟಿರೋ ನೋಟಿಫಿಕೇಶನ್ ಅಲ್ಲಿ ಆ ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಆಗಿದೆ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ. KE ಎಕ್ಸಾಮ್ ಪ್ಯಾಟರ್ನ್ ಕ್ವಶನ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿ ಯಾವ ತರ ಕ್ವಶನ್ ನ ಕೇಳಿದರೆ ಅದನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ನಾವು ನಮ್ಮ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡಿದೀವಿ. ಸೊ ನಿಮಗೆ ಈ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಹಾಲಿಗೆ ಹೋದಾಗ ತುಂಬಾ ಈಸಿ ಆಗತ್ತೆ, ನಿಮ್ ಮಾರ್ಕ್ಸ್ ಕೂಡ ಬೂಸ್ಟ್ ಆಗತ್ತೆ. ಡೀಟೇಲ್ ಸೊಲ್ಯೂಷನ್ಸ್, ಪೇಪರ್ 1 ಇರ್ಬೋದು ಮತ್ತೆ ಪೇಪರ್ 2 ಇರ್ಬೋದು, ಎರಡಕ್ಕೂ ಕೂಡ ನಮ್ಮಲ್ಲಿ ಸಿನಾಪ್ಸಿಸ್ ಇದೆ, ಎಕ್ಸ್ಪ್ಲನೇಷನ್ ನಾವು ಪ್ರೊವೈಡ್ ಮಾಡ್ತೀವಿ. 2 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇರ್ತಾ ಹೋಗುತ್ತೆ, ಕನ್ನಡ ಮೀಡಿಯಂ ಅಲ್ಲೂ ಇರುತ್ತೆ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಇರುತ್ತೆ. ಇನ್ನೊಂದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ನಮ್ಮಲ್ಲಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿರೋರಿಗೆ ಗೊತ್ತಿರುತ್ತೆ, ನಾವು OMR ಶೀಟ್ ನ ಅಪ್ಗ್ರೇಡ್ ಮಾಡಿದೀವಿ. ಓಕೆನಾ? ಯಾವಾಗ KEA ಅನೌನ್ಸ್ಮೆಂಟ್ ಕೊಡ್ತೋ ನಿಮ್ಗೆ 5th ಆಪ್ಷನ್ ಅನ್ನೋದನ್ನ ನಾವು ಇಂಟ್ರಡ್ಯೂಸ್ ಮಾಡ್ತಿದೀವಿ ಅಂತ ಅಂದಾಗ ನಾವು ಇಮಿಡಿಯೇಟ್ ಆಗಿ ನಮ್ಮ OMR ಶೀಟ್ ನ ಅಪ್ಗ್ರೇಡ್ ಮಾಡಿದೀವಿ. ಸೊ ನಮ್ಮ OMR ಶೀಟ್ ಅಲ್ಲಿ ನೀವು 5 ಆಪ್ಷನ್ಸ್ ನ ನೀವು ನೋಡ್ತಾ ಹೋಗ್ತೀರಾ. ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ 5th ಆಪ್ಷನ್ ನಾವೇಂತಕ್ಕೆ ಯೂಸ್ ಮಾಡ್ತಿದೀವಿ, ಕ್ವಶನ್ ಅಟೆಂಡ್ ಮಾಡ್ದಲೇ ಇದ್ದಾಗ ನಾವು 5th ಆಪ್ಷನ್ ಗೆ ರೌಂಡ್ ಆಫ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್. ಈಗ ಯಾರ್ಯಾರು ನಮ್ಮಲ್ಲಿ ಟೆಸ್ಟ್ ಸೀರೀಸ್ ತಗೊಳ್ತಾರೆ, ಸೊ ಅದಕ್ಕೆ ಡೇಟ್ ಶೆಡ್ಯೂಲ್ ಆಗಿದೆ, ಆ ಡೇಟ್ ಅಲ್ಲಿ ಬಂದು ಬರ್ದಿರೋರ್ಗೆ ನಾವು ರ್ಯಾಂಕಿಂಗ್ ನ ಕೊಡ್ತಾ ಇದ್ದೇವೆ. ಇದು ಆಲ್ ಕರ್ನಾಟಕ ರ್ಯಾಂಕಿಂಗ್ ಇರುತ್ತೆ. ಸೊ ದಟ್ ನಿಮ್ಗೆ ಏನಾಗುತ್ತೆ, ನೀವು ಯಾವ ಪ್ಲೇಸ್ ಅಲ್ಲಿ ಇದೀರಾ ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ನಿಮ್ನ ನೀವು ಅಪ್ಗ್ರೇಡ್ ಮಾಡ್ಲಿಕ್ಕೆ ಇದು ಒಂದು ಅವಕಾಶ ಅಂತಾನೆ ಅನ್ಕೊಳ್ಬಹುದು. ಆಲ್ರೆಡಿ ನಾನ್ ನಿಮ್ಗೆ ಹೇಳ್ದ ಹಾಗೆ ಇದು ನಿಮಗೆ ಆಫ್ಲೈನ್ ಹಾಗೂ ಆನ್ಲೈನ್ 2 ಮೋಡ್ ನಲ್ಲೂ ಇದೆ. ನೀವು ಆಫ್ಲೈನ್ ಬಂತು ಅಂದ್ರೆ ನಿಮ್ಗೆ 10 to 12 ಹಾಗೆ 2 to 4 ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ಹಾಗೆ ಆನ್ಲೈನ್ ಸ್ಟೂಡೆಂಟ್ಸ್ಗೂ ಕೂಡ ಟೈಮ್ ಲಿಮಿಟ್ ಇರುತ್ತೆ. ಓಕೆನಾ? ಸೊ ಆನ್ಲೈನ್ ಅಲ್ಲಿ ಹೇಗ್ ಬೇಕೋ ಹಾಗೆ ಅಟೆಂಡ್ ಮಾಡ್ಕೊಳ್ಳೋದು, ಅಲ್ಲೂ ಕೂಡ ಅವಕಾಶ ಇರೋದಿಲ್ಲ. ನಿಮ್ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ನೀವು ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್, ಇದು ಕನ್ನಡ ಹಾಗೂ ಇಂಗ್ಲಿಷ್ 2 ಮೀಡಿಯಂ ಅಲ್ಲೂ ಇದೆ. ಸಿನಾಪ್ಸಿಸ್ ಕೂಡ 2 ಮೀಡಿಯಂ ಅಲ್ಲಿ ಇದೆ. ಕಂಪ್ಲೀಟ್ ಆಗಿ ಎಲ್ಲ ಫ್ಲೆಕ್ಸಿಬಲ್ ಇದೆ ಅಂತ ಅಂದ್ರೆ ನಿಮಗೆ ಏನು ಪೇಪರ್ 1 ಪೇಪರ್ 2 ಬೇಕಾ, ಅದು ಇದೆ. 2 ಲ್ಯಾಂಗ್ವೇಜ್ ಬೇಕಾ, ಅದು ಇದೆ. ಆನ್ಲೈನ್ ಆಫ್ಲೈನ್ ಬೇಕಾ, ಅದು ಇದೆ. OMR ಶೀಟ್ ಬೇಕಾ, 5 ಆಪ್ಷನ್ಸ್ ಅದು ಕೂಡ ಅಪ್ಗ್ರೇಡ್ ಆಗಿದೆ. ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಲಿಕ್ಕೆ ಏನೇನ್ ಬೇಕು ನಿಮಗೆ ಪ್ರತಿಯೊಂದು ಕೂಡ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಇದು ಯಾವ ದಿನ ಶೆಡ್ಯೂಲ್ ಆಗಿದೆ ಅಂತ ನೋಡೋದಾದ್ರೆ ಡಿಸೆಂಬರ್ 16th ಇಂದ ಶುರು ಆಗುತ್ತೆ. ಸೊ ಈ ಡಿಸೆಂಬರ್ 16th ಇಂದ ಶುರು ಆಗುತ್ತೆ. ಮಾರ್ನಿಂಗ್ 10 to 12 ಪೇಪರ್ 1 ಇರುತ್ತೆ, 2 to 4 ಪೇಪರ್ 2 ಇರುತ್ತೆ. ಅಂತ ಅಂದ್ರೆ ಒಂದಿನ ನಿಮಗೆ 2 ಪೇಪರ್ ಇರ್ತಾ ಹೋಗುತ್ತೆ. ಸೊ ಈ ತರ ಪ್ರತಿಯೊಂದು ದಿನದಲ್ಲೂ ಕೂಡ ನೀವು 2 ಪೇಪರ್ ನ ಬರೀಬೇಕು. ಯಾಕೆ 2 ಪೇಪರ್ ಇಟ್ಟಿದೀವಿ ಅಂತ ಅಂದ್ರೆ ನೀವು ಎಕ್ಸಾಮ್ ಪ್ಯಾಟರ್ನ್ ಗೆ ಅಭ್ಯಾಸ ಆಗ್ಬೇಕಲ್ವಾ. ಸೊ ಅವತ್ತಿನ ದಿನನೂ ಹೋಗಿ ನೀವೇನ್ ಮಾಡ್ತೀರಾ, 2 ಪೇಪರ್ ನ ಅಟೆಂಡ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನಾವು ಕೂಡ ಒಂದಿನ 2 ಪೇಪರ್ ನ ಇಟ್ಟಿದೀವಿ. ಡಿಸೆಂಬರ್ 21st ಇರುತ್ತೆ ನೆಕ್ಸ್ಟ್ ಡೇಟು. ಅದಾಗಿದಾದ್ಮೇಲೆ ಡಿಸೆಂಬರ್ 26th ನೆಕ್ಸ್ಟ್ ಡೇಟು. ಡಿಸೆಂಬರ್ 31st ಬರುತ್ತೆ. ಅದಾಗಿದಾದ್ಮೇಲೆ January 4th ಗೆ ನಾವು ವೈಂಡ್ ಅಪ್ ಮಾಡ್ತಿದೀವಿ. ಓಕೆನಾ? ಸೊ ಈ 5 ಟೆಸ್ಟ್ ಏನಿದೆ ಅದ್ರ ಜೊತೆಗೆ 2 ಡೆಮೋ ಟೆಸ್ಟ್ ಮತ್ತೆ
12 ಮಂತ್ಸ್ ಕರೆಂಟ್ ಅಫೇರ್ಸ್ ಟೆಸ್ಟ್ ನಾವು ಕೊಡ್ತಿದೀವಿ. ಸೊ ನಿಮಗೆ ನಿಮ್ಮ ಎಕ್ಸಾಮ್ ಡೇಟ್ ಶುರು ಆಗೋದು January 11th. ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದ್ ವೀಕ್ ಟೈಮ್ ಇರುತ್ತೆ, 7 days ಗ್ಯಾಪ್ ಇರುತ್ತೆ. ಸೊ ದಟ್ ಬೇರೆ ಏನಾದ್ರು ನೀವು ರಿವಿಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಫಾರೆಸ್ಟ್ ರಿಪೋರ್ಟ್ ಇರ್ಬೋದು, ಈ ತರದ್ದು 2011 ಸೆನ್ಸಸ್ ಇರ್ಬೋದು, ಈ ತರ ರಿಪೋರ್ಟ್ಸ್ ಗಳಿರ್ಬೋದು, ಸ್ಟ್ಯಾಟಿಕ್ಸ್ ಏನಿರುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವಿಷನ್ ಮಾಡೋದಿರುತ್ತೆ. ಸೊ ಈ ತರ ನೀವು ರಿವಿಷನ್ ಮಾಡ್ಲಿ ಅಂತ ನಾವು 7 days ಗ್ಯಾಪ್ ನ ಕೊಟ್ಟು January 4th ಗೆ ನಾವು ಇದನ್ನ ವೈಂಡ್ ಅಪ್ ಮಾಡ್ತಿದೀವಿ. ಸೊ ಯಾರ್ಯಾರು KA 708 ನಿಜವಾಗ್ಲೂ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತ ಇದ್ದೀರಾ, ಅವರು ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಲೇಬೇಕು. ಬಟ್ ನಮ್ಮ ಟೆಸ್ಟ್ ಸೀರೀಸ್ ದಿ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ NCG ಟೆಸ್ಟ್ ಸೀರೀಸ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮಿನೇಷನ್. ಲೆಟ್ಸ್ ಸಿ ಯು ಇನ್ ದ ಟೆಸ್ಟ್ ಸೀರೀಸ್ ಹಾಲ್. ಥ್ಯಾಂಕ್ ಯು.